Hello students, in the last video we are discussed about the importance of statistics and why we are using the statistics in our economics. ವಿದ್ಯಾರ್ಥಿ ವಿದ್ಯಾರ್ಥಿಗಳೇ, ನಾವು ಹಿಂದಿನ ವಿಡಿಯೋದಲ್ಲಿ ಏನು ನೋಡಿದ್ದೀವಿ ಅಂತಂದ್ರೆ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಪ್ರಾಮುಖ್ಯತೆ ಏನೈತಿ, ಯಾಕೆ ನಾವು ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರವನ್ನ ಬಳಸಿಕೊಳ್ಳಬೇಕು ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಅಂತಂದ್ರೆ ಅಲ್ಲಿಗೆ ಅದು ಏನಾಗಿತ್ತು, ಮೊದಲನೇ ಅಧ್ಯಾಯ ಮುಗಿದಿತ್ತು. So in this video we are discussing about the collection of data, means the second chapter, collection of data. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಏನ್ ನೋಡೋಣ ಅಂತಂದ್ರೆ ದತ್ತಾಂಶಗಳ ಸಂಗ್ರಹಣೆಯ ಕುರಿತು. ದತ್ತಾಂಶಗಳ ಸಂಗ್ರಹಣೆ ಅನ್ನುವಂಥದ್ದು ನಿಮ್ದು ಎರಡನೇ ಅಧ್ಯಾಯ ಆಗೈತಿ. ಹಾಗಾಗಿ ನಾವು ಏನ್ ನೋಡೋಣ, ದತ್ತಾಂಶಗಳ ಸಂಗ್ರಹಣೆ ಕುರಿತು ಅಧ್ಯಯನ ಮಾಡೋಣ ಅಂತ ನಾವು ಹೇಳ್ತೀವಿ. So when we are observing the collection of data, that is mainly represented to why we are collecting the data and what are the sources of data collection and what are the types of data and what are the uses of collecting data in our economics. ಅಂತಂದ್ರೆ ಈ ಒಂದು ಅಧ್ಯಾಯದೊಳಗೆ ನಮ್ಗೆ ಏನನ್ನ ತಿಳಿಸಿಕೊಡ್ತೈತಿ ಅಂತ ಹೇಳ್ತೀವಿ ಅಂತಂದ್ರೆ ದತ್ತಾಂಶಗಳ ಸಂಗ್ರಹಣೆ ಅಂದ್ರೆ ಏನು, ದತ್ತಾಂಶಗಳ ಸಂಗ್ರಹಣೆಯನ್ನ ಯಾಕೆ ಮಾಡಬೇಕು, ದತ್ತಾಂಶಗಳ ಸಂಗ್ರಹಣೆಯ ವಿಧಗಳು ಯಾವುದವ, ದತ್ತಾಂಶ ಸಂಗ್ರಹಣೆಯನ್ನ ಮಾಡುವಾಗ ಅನುಸರಿಸಬೇಕಾದಂತಹ ವಿವಿಧ ವಿಧಾನಗಳು ಯಾವುದವ ಅನ್ನುವಂಥದ್ದನ್ನು ನಾವೇನು ನೋಡ್ತೀವಿ ಈ ಒಂದು ವಿಡಿಯೋದಲ್ಲಿ ನೋಡ್ತೀವಿ ಅಂತ ಹೇಳ್ತಾನೆ. ಸೊ when we are observing the data, so we are already studying about the what is the meaning of data. The data, it means when we are observing the economic terms are represent the numbers, that numbers we are called the data. ಅಂತಂದ್ರೆ ನಾವು ಆರ್ಥಿಕ ಅಂಶಗಳನ್ನ ಅಥವಾ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ಅಂಶಗಳನ್ನ ಏನ್ ಮಾಡ್ತೀವಿ, ಸಾಂಖ್ಯಿಕ ರೂಪದಲ್ಲಿ ಅಥವಾ ಸಂಖ್ಯೆಗಳ ರೂಪದಲ್ಲಿ ಬರೀತೀವಿ. ಆ ಸಾಂಖ್ಯಿಕ ರೂಪಕ್ಕನ್ನ ನಾವೇನಂತ ಕರಿತೀವಿ, ದತ್ತಾಂಶ ಅಂತ ಕರಿತಾ ಇದ್ದೀವಿ ಅಂತ ನಾವು ನೋಡಿದ್ದೇವೆ. ಸೊ when we are observing the collection of data, why we are collecting the data? ಹಾಗಾದ್ರೆ ನಾವು ಈ ದತ್ತಾಂಶಗಳ ಸಂಗ್ರಹಣೆಯನ್ನ ನೋಡಿದಾಗ ಯಾಕೆ ನಾವು ದತ್ತಾಂಶಗಳನ್ನ ಸಂಗ್ರಹ ಮಾಡಬೇಕು ಅಂತ ಹೇಳಿದಾಗ, when we are observing the data are changed in the time to time, day to day, year to year. That changes we are called the variables. ಅಂತಂದ್ರೆ ನಾವು ಯಾಕೆ ದತ್ತಾಂಶಗಳನ್ನ ಸಂಗ್ರಹ ಮಾಡಬೇಕು, ಯಾಕೆ ನಾವು ದತ್ತಾಂಶಗಳನ್ನ ಸಂಗ್ರಹ ಮಾಡಬೇಕು ಅಂತ ಹೇಳಿದಾಗ ದತ್ತಾಂಶಗಳು ಏನಾಗ್ತಿರ್ತಾವ ಅಂತಂದ್ರೆ ನಮಗೆ ಬೇಕಾಗ್ತಕ್ಕಂಥ ದತ್ತಾಂಶಗಳು ದಿನದಿಂದ ದಿನಕ್ಕೆ, ಕಾಲದಿಂದ ಕಾಲಕ್ಕೆ, ವರ್ಷದಿಂದ ವರ್ಷಕ್ಕೆ ಏನಾಗ್ತಿರ್ತಾವ, ಬದಲಾವಣೆ ಆಗ್ತಿರ್ತಾವ. ಆ ಬದಲಾವಣೆ ಆಗ್ತಿರ್ತಕ್ಕಂಥ ದತ್ತಾಂಶಗಳಿಗೆ ನಾವು ಏನಂತ ಕರಿತೀವಿ, ವೇರಿಯೇಬಲ್ಸ್ ಅಂತ ಕರಿತೀವಿ ಅಂತ ಹೇಳ್ತಾನೆ. ಅಂತಂದ್ರೆ ಇದನ್ನ ಬೇಕಾದ ಎಕ್ಸಾಂಪಲ್, ವಾಟ್ ಈಸ್ ದ ಮೀನಿಂಗ್ ಆಫ್ ವೇರಿಯೇಬಲ್ಸ್ ಅಂತ ಹೇಳಿದಾಗ ಈಗ ಕೇಳ್ತಾನ ಅಂತಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ವೇರಿಯೇಬಲ್ಸ್ ಅಂತ ಕೇಳ್ತಾನೆ. ಸೊ when we are observing the variables are the factors, variables are the factors which are changing in nature, means which are changing in day to day, month to month, year to year. That changes we are called the variables. ಅಂತಂದ್ರೆ ದತ್ತಾಂಶಗಳು ಏನಂತ ಇರ್ತಾವ, ವೇರಿಯೇಬಲ್ಸ್ ಅಂತಂದ್ರೆ ಏನು ಅಂತ ಹೇಳ್ತಾ ನಾವು ಚಲಕಗಳು. ನಿಮ್ಗೆ ಏನ್ ಕೇಳ್ತಾನ ಅಂತಂದ್ರೆ ಚಲಕಗಳು ಅಂದ್ರೆ ಏನು ಅಂತ ಕೇಳ್ತಾನ. ಚಲಕಗಳು ಅಂತಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ ದತ್ತಾಂಶಗಳು ದಿನದಿಂದ ದಿನಕ್ಕೆ, ಕಾಲದಿಂದ ಕಾಲಕ್ಕೆ, ವರ್ಷದಿಂದ ವರ್ಷಕ್ಕೆ ಬದಲಾಗುವಂತಹ ದತ್ತಾಂಶಗಳಿಗೆ ನಾವು ಏನು ಕರಿತೀವಿ, ಚಲಕಗಳು ಅಂತ ಕರಿತೀವಿ ಅಂತ ಹೇಳ್ತಾನ. ಸೊ when we are observing the variables are collecting the someone else. ಅಂತಂದ್ರೆ ಈಗ ಈ ವೇರಿಯೇಬಲ್ಸ್ ಅವು ವೇರಿಯೇಟ್ ಆಗ್ಯಾವ ಅಂತ ಹೇಳಬೇಕಾಗಿತ್ತು ಅಂತಂದ್ರೆ ಇಟ್ ಮೀನ್ಸ್ when we are observing the numbers are used in our economics, that numbers are changed in the time to time or day to day. So when we are observing the changing numbers, who's are collecting that number or who's are taking that numbers in our economics. ಅಂತಂದ್ರೆ ಈಗ ಏನು ನಾವು ಚಲಕಗಳು ಏನಾಗ್ತಾವು ಅಂತ ಹೇಳಿದ್ರೆ ಬದಲಾಗ್ತಾ ಹೋಗ್ತಾವು ಅಂತಂದ್ರೆ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ, ಕಾಲದಿಂದ ಕಾಲಕ್ಕೆ ಅಂತ ಹೇಳ್ತೇವೆ. ಹಾಗಾದ್ರೆ ಆ ಬದಲಾಗ್ತಾವು ಅನ್ನುವಂತ ದತ್ತಾಂಶಗಳನ್ನ ನಾವು ಹೇಗೆ ಅಳವಡಿಸಿಕೊಳ್ತೇವೆ, ಹೇಗೆ ನಾವು ನಮ್ಮ
ಅರ್ಥಶಾಸ್ತ್ರದಲ್ಲಿ ಬಳಸ್ಕೊಳ್ತೀವಿ ಎನ್ನುವಂಥದ್ದನ್ನ ತಿಳಿಸಿಕೊಡುವಂಥದ್ದು ಏನಾಗಿದೆ ಈ ಕಲೆಕ್ಷನ್ ಆಫ್ ಡಾಟಾ ಆಗೈತಿ ಅಂತ ಹೇಳ್ತಾರ. ಹಾಗಾದ್ರೆ when we are observing the first step, data is collected to know about specific problem. Means why we are collecting the data? ಯಾಕೆ ನಾವು ದತ್ತಾಂಶಗಳನ್ನ ಸಂಗ್ರಹ ಮಾಡಬೇಕು ಅಂತ ಹೇಳ್ತೀವಿ ಅಂತಂದ್ರೆ means when we are observing the economic term, that economic terms are used to the numbers or a data. The data are used in our economics. So why we are using the data in our economics? Because the data is collected to know about specific problems. So the data are mainly represented to what are the economic problems or what are the problems in our economics. That solution is mainly represented in the data. ಅಂತಂದ್ರೆ ನಾವು ಯಾವ ದತ್ತಾಂಶಗಳನ್ನ ಸಂಗ್ರಹ ಮಾಡಬೇಕು, ದತ್ತಾಂಶಗಳ ಸಂಗ್ರಹಣೆಯನ್ನು ಯಾಕೆ ಮಾಡಬೇಕು ಅಂತ ಹೇಳ್ತೀವಿ ಅಂತಂದ್ರೆ ಅರ್ಥಶಾಸ್ತ್ರದ ವಿಷಯದಲ್ಲಿ ಬಳಸಿಕೊಳ್ತಕ್ಕಂಥ ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನ ಅಂತಂದ್ರೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಅಥವಾ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಕಂಡುಕೊಳ್ಳೋದಕ್ಕನ್ನ ನಾವು ಏನ್ ಮಾಡಬೇಕಾಗ್ತದ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡಬೇಕಾಗಿದೆ. ಫಾರ್ ಎಕ್ಸಾಂಪಲ್, when we are studying the problems of poverty, ನಾ ಏನ್ ಮಾಡಬೇಕಾಗಿದೆ ಅಂತ ಹೇಳ್ತೀನಿ ಅಂತಂದ್ರೆ ಪ್ರಾಬ್ಲಮ್ಸ್ ಆಫ್ poverty or problems of increases of population. ನಾನು ಏನ್ ಮಾಡಬೇಕಾಗೈತಿ ಅಂತಂದ್ರೆ ಯಾಕೆ ಈ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋದ್ರಿಂದ ಅಥವಾ ನಂದು ಪವರ್ಟಿ ಇನ್ಕ್ರೀಸ್ ಆಗೋದ್ರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗಕತ್ತವು ಅಂತಂದ್ರೆ ನಾನು ಏನ್ ಮಾಡಬೇಕಾಗ್ತದ ವಿ ಆರ್ ಕಲೆಕ್ಟಿಂಗ್ ದ ಸಮ್ ಇನ್ಫಾರ್ಮೇಶನ್ ಟು ಯೂಸಿಂಗ್ ದ ಡಾಟಾ. ನಾ ಏನ್ ಮಾಡಬೇಕಾಗ್ತದ ಕೆಲವೊಂದಿಷ್ಟು ಅಂಶಗಳನ್ನ ಈ ದತ್ತಾಂಶಗಳನ್ನ ಬಳಸಿಕೊಂಡು ಅಧ್ಯಯನ ಮಾಡಬೇಕಾಗ್ತದ. ಹೇಗೆ ಅಂತಂದ್ರೆ 1991 ಒಳಗ ಎಷ್ಟು ಪಾಪ್ಯುಲೇಷನ್ ಇತ್ತು, 2001 ಒಳಗ ಎಷ್ಟಾಗಿದೆ, 2011 ಒಳಗ ಎಷ್ಟಾಗಿದೆ, 2021 ಒಳಗ ಎಷ್ಟು ಆಗಬಹುದು ಮತ್ತು ಅದಕ್ಕೆ ನಾವು ಏನೆಲ್ಲ ಸೊಲ್ಯೂಷನ್ ಅನ್ನ ಕಂಡುಹಿಡ್ಕೋಬಹುದು ಅನ್ನುವಂಥದ್ದನ್ನ ಹೇಳುವಂಥದ್ದು ಏನಾಗಿರ್ತವು ಈ ಡಾಟಾಗಳ ಒಂದು ಇಂಪಾರ್ಟೆನ್ಸ್ ಆಗಿರ್ತವು ಅಂತ ಹೇಳ್ತೀವಿ. ಮೀನ್ಸ್ when we are observing the data, that data are solving our problems or solving the economic problems, so we are collecting the data. ಅಂತಂದ್ರೆ ಈ ದತ್ತಾಂಶಗಳು ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸ್ತಾವು ಅಥವಾ ನಮಗೆ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನ ತಂದುಕೊಟ್ಟವು. ಹಾಗಾಗಿ ನಾವು ಏನ್ ಮಾಡಬೇಕಾಗ್ತದ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡಬೇಕಾಗ್ತದ ಅಂತ ಹೇಳ್ತೀವಿ. ಸೊ ವಾಟ್ ಆರ್ ದ ಪರ್ಪೋಸಸ್ ಆಫ್ ಡಾಟಾ ಕಲೆಕ್ಷನ್? ಹಾಗಾದ್ರೆ ದತ್ತಾಂಶಗಳ ಸಂಗ್ರಹಣೆಯ ಉದ್ದೇಶ ಏನಿರ್ತದ, ಯಾಕೆ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡಬೇಕನ್ನೋದು ಗೊತ್ತಾಗ್ತದೆ. ಇಟ್ ಮೀನ್ಸ್ why we are collecting the data. But when we are observing the purpose of data collection, that is mainly represented to the purpose of data collection is to provide information regarding a specific topic or a problem. It means what purpose we are collecting the data? The purpose of data collection is to provide information regarding a specific topic or a problem. So when we are observing the problem, then use the solution of a data. ಅಂತಂದ್ರೆ ನಾವೇನು ನನ್ನ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂತ ಏನು ಪ್ರಾಬ್ಲಮ್ಸ್ ಅದಾವಲ್ಲ ಅವೆಲ್ಲವುಗಳನ್ನ ತಿಳಿಸಿಕೊಡುವಂತದ್ದು ಏನಾಗಿರ್ತದ ದತ್ತಾಂಶಗಳ ಒಂದು ಸಂಗ್ರಹಣೆಯ ಉದ್ದೇಶ ಆಗಿರ್ತೈತಿ ಅಂತ ಹೇಳ್ತಾರೆ. ಸೊ when we are observing the data, variables, why we are collecting the data and what are the purposes of data collection. So in your topic, who's are collecting the data? ಹಾಗಾಗಿ ಯಾರು ಈ ದತ್ತಾಂಶಗಳನ್ನ ಕಲೆಕ್ಟ್ ಮಾಡ್ತಾರೋ ಅಂತ ನಾವು ಹೇಳ್ತೀವಿ ಅಂತಂದ್ರೆ ದ ಇನ್ವೆಸ್ಟಿಗೇಟರ್ ಈಸ್ ಕಲೆಕ್ಟಿಂಗ್ ದ ಡಾಟಾ. ಯಾರು ಕಲೆಕ್ಟ್ ಮಾಡ್ತಾರ ಅಂದ್ರೆ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡುವಂತವ್ರು ಯಾರಾಗಿರ್ತಾರ, ಒಬ್ಬ ಶೋಧಕ. ಇನ್ವೆಸ್ಟಿಗೇಟರ್ ಅಂತಂದ್ರೆ ಅಲ್ಲಿ ಶೋಧಕ ಏನ್ ಮಾಡ್ತಾನ, ದತ್ತಾಂಶಗಳನ್ನ ಶೋಧಿಸ್ತಾ ಇರ್ತಾನ. ಹಾಗಾದ್ರೆ ಹೂ ಈಸ್ ದ ಇನ್ವೆಸ್ಟಿಗೇಟರ್? ಹಾಗಾದ್ರೆ ಶೋಧಕ ಅಂದ್ರೆ ಯಾರು ಅಂತ ನಾವು ಹೇಳ್ತೀವಿ ಅಂತಂದ್ರೆ ದ ಇನ್ವೆಸ್ಟಿಗೇಟರ್ ಇಸ್ ಎ ಪರ್ಸನ್. ದ ಇನ್ವೆಸ್ಟಿಗೇಟರ್ ಈಸ್ ಎ ಪರ್ಸನ್. he collecting the numbers or he collecting the data, or the investigator is a person who conducts the statistical inquiry.
ಕಂಡಕ್ಟ್ ದ ಸ್ಟ್ಯಾಟಿಸ್ಟಿಕಲ್ ಎನ್ಕ್ವೈರಿ. ಅಂತಂದ್ರೆ ಶೋಧಕ ಅನ್ನುವಂತವನು ಒಬ್ಬ ವ್ಯಕ್ತಿಯಾಗಿದ್ದು ನಮ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಸಾಂಖ್ಯಿಕ ದತ್ತಾಂಶಗಳನ್ನ ಸಂಗ್ರಹಿಸುವಂತವನು. ನಮ್ಮ ಅರ್ಥಶಾಸ್ತ್ರಕ್ಕೆ ಬೇಕಾದಂತಹ ದತ್ತಾಂಶಗಳನ್ನ ಸಂಗ್ರಹಿಸುವಂತವನೇ ಯಾರಿಗಿರ್ತಾನ? ಶೋಧಕ ಆಗಿರ್ತಾನ ಅಂತ ಹೇಳ್ತೀವಿ. ಸೊ ಹೂಸ್ ಆರ್ ದ ರೆಸ್ಪಾಂಡೆಂಟ್? ಹಾಗಾದ್ರೆ when we are observing the investigator is a person, he collecting the data. So why whose are given the data to the investigator? ಹಾಗಾದ್ರೆ ಇನ್ವೆಸ್ಟಿಗೇಟರ್ ಗೆ ದತ್ತಾಂಶಗಳನ್ನು ನೀಡುವಂತವರು ಯಾರು, ಕೊಡುವಂತವರು ಯಾರು ಅಂತಂದ್ರೆ ರೆಸ್ಪಾಂಡೆಂಟ್ಸ್ ಆರ್ ರೆಸ್ಪಾಂಡಿಂಗ್ ದ ಇನ್ವೆಸ್ಟಿಗೇಟರ್, he will be collecting the help of ರೆಸ್ಪಾಂಡೆಂಟ್. ಅಂತಂದ್ರೆ ಇಲ್ಲಿ ಒಬ್ಬ ರೆಸ್ಪಾಂಡೆಂಟ್ ಅಂದ್ರೆ ಯಾರು ಅಂತ ಹೇಳ್ತೀವಿ ಅಂತಂದ್ರೆ ಪ್ರತಿವಾದಿ, ಅಥವಾ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ನಾವು ದತ್ತಾಂಶಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥ ವ್ಯಕ್ತಿ ಅಂತಂದ್ರೆ. ಈಗ ಫಾರ್ ಎಕ್ಸಾಂಪಲ್ ನಾ ಏನ್ ಮಾಡ್ಬೇಕಾಗ್ಯದ, ಕಲೆಕ್ಟಿಂಗ್ ದ ಡಾಟಾ ಸಮ್ ಸ್ಟೂಡೆಂಟ್ಸ್ by the help of students. It means when I am going to collecting the data, I am taking some student to our study. ಅಂತಂದ್ರೆ ನಾನು ದತ್ತಾಂಶಗಳನ್ನ ಸಂಗ್ರಹಣೆ ಮಾಡಬೇಕಾಗಿದೆ. ದತ್ತಾಂಶಗಳನ್ನ ಸಂಗ್ರಹಣೆ ಮಾಡೋದಕ್ಕೋಸ್ಕರ ನಾನು ನನ್ನ ಸ್ಟೂಡೆಂಟ್ಸ್ ಗಳನ್ನ ಬಳಸ್ಕೊಳ್ಳಾಕತ್ತೀನಿ. ದ ಸ್ಟೂಡೆಂಟ್ಸ್ ಆರ್ ದ ಮೈ ರೆಸ್ಪಾಂಡೆಂಟ್ಸ್. ಆ ವಿದ್ಯಾರ್ಥಿಗಳೇ ಏನಾಗಿರ್ತಾರ? ನನ್ನ ಪ್ರತಿವಾದಿಗಳು ಆಗಿರ್ತಾರ. ಅಂತಂದ್ರೆ ವೆನ್ ಇನ್ವೆಸ್ಟಿಗೇಟರ್ ಆಸ್ಕ್ ದ ಕ್ವಶನ್, the investigator or the respondent will be responding the solution or given the answers. ಅಂತಂದ್ರೆ ಇಲ್ಲಿ ಇನ್ವೆಸ್ಟಿಗೇಟರ್ ಕೇಳಿದಂತ ಪ್ರಶ್ನೆಗಳಿಗೆಲ್ಲ ಉತ್ತರಿಸುವಂತವನು ಯಾರಾಗಿರ್ತಾನ? ಈ ರೆಸ್ಪಾಂಡೆಂಟ್ಸ್ ಅಂದ್ರೆ ಪ್ರತಿವಾದಿ ಆಗಿರ್ತಾನ ಅಂತ ನಾವು ಹೇಳ್ತೀವಿ. ಅಂದ್ರೆ ರೆಸ್ಪಾಂಡೆಂಟ್ is a person, he gives the answer to investigator's question. ಅವ ಏನ್ ಮಾಡ್ತಿರ್ತಾನ ಅಂತಂದ್ರೆ ಶೋಧಕ ಕೇಳ್ತಕ್ಕಂತ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ಹೋಗ್ತಾ ಇರ್ತಾನ ಅಂತ ನಾವು ಹೇಳ್ತೇವೆ. ಇವೆರಡು ನಿಮ್ಗ ಏನಾಗ್ತಾವು? ರೆಸ್ಪಾಂಡೆಂಟ್ಸ್ ಮತ್ತೆ ರೆಸ್ಪಾಂಡೆಂಟ್ಸ್ ಬೇಕಾಗ್ತಾವ. ಹಾಗಾದ್ರೆ ನಾನು ನೆಕ್ಸ್ಟ್ ಏನಂತ ಹೇಳ್ತೀನಿ ಅಂತಂದ್ರೆ ಟೈಪ್ಸ್ ಆಫ್ ಡಾಟಾ. ನಾನು ನೆಕ್ಸ್ಟ್ ನೋಡಿದಾಗ ಏನಾಗ್ತದ ಅಂತ ಹೇಳ್ತೀವಿ ಅಂತಂದ್ರೆ ಟೈಪ್ಸ್ ಆಫ್ ಡಾಟಾ. ಹಾಗಾದ್ರೆ ಈ ದತ್ತಾಂಶಗಳ ಒಳಗ ಏನದಾವು? ವಿಧಗಳು ಅದಾವ. ದತ್ತಾಂಶಗಳ ಒಳಗ ಏನದಾವ? ವಿಧಗಳು ಅದಾವ. ಹಾಗಾದ್ರೆ ಯಾವುವು ಅಂತ ಹೇಳ್ತೀವಿ ಅಂತಂದ್ರೆ when we are observing the types of data, the types of data are mainly represented in the two types. One is primary data and another one is secondary data. One is primary data and second one is secondary data. ಅಂದ್ರೆ ನಾವು ದತ್ತಾಂಶಗಳನ್ನ ಎರಡು ವಿಧಗಳಾಗಿ ಕಾಣ್ತೀವಿ. ಆ ಎರಡು ವಿಧಗಳು ಯಾವುವು ಅಂತಂದ್ರೆ ಒಂದು ಪ್ರಾಥಮಿಕ ದತ್ತಾಂಶ, ಎರಡನೇದು ಮಾಧ್ಯಮಿಕ ದತ್ತಾಂಶ. ಒಂದು ಪ್ರಾಥಮಿಕ ದತ್ತಾಂಶ, ಎರಡನೇದು ಮಾಧ್ಯಮಿಕ ದತ್ತಾಂಶ, ಸೆಕೆಂಡರಿ ಡಾಟಾ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರೈಮರಿ ಡಾಟಾ? ಹಾಗಾದ್ರೆ ಪ್ರಾಥಮಿಕ ದತ್ತಾಂಶ ಅಂತಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ ಡಾಟಾ ಒರಿಜಿನಲಿ ಕಲೆಕ್ಟೆಡ್ ಬೈ an investigator. Data originally collected by an investigator for the first time is called primary data. ಅಂತಂದ್ರೆ ಪ್ರಾಥಮಿಕ ದತ್ತಾಂಶ ಅಂತಂದ್ರೆ ಏನು ಅಂತಂದ್ರೆ ಶೋಧಕ ಸ್ವತಃ ತಾನೇ ಸಂಗ್ರಹಿಸಿದಂತಹ ದತ್ತಾಂಶಗಳಿಗೆ ನಾವೇನು ಕರಿತೀವಿ? ಪ್ರಾಥಮಿಕ ದತ್ತಾಂಶಗಳು. ಶೋಧಕ ಸ್ವತಃ ತಾನೇ ತಯಾರಿಸಿದಂತಹ ದತ್ತಾಂಶಗಳಿಗೆ ನಾವೇನು ಕರಿತೀವಿ? ಪ್ರಾಥಮಿಕ ದತ್ತಾಂಶಗಳು ಅಂತ ಕರಿತೀವಿ ಅಂತ ಹೇಳ್ತಾನೆ. ಅಂತಂದ್ರೆ ಡಾಟಾ ಒರಿಜಿನಲಿ ಕಲೆಕ್ಟೆಡ್ ಬೈ ಆನ್ ಇನ್ವೆಸ್ಟಿಗೇಟರ್, ದಟ್ ಡಾಟಾ ಫಾರ್ ದ ಫಸ್ಟ್ ಟೈಮ್ ದಟ್ ಡಾಟಾ ಇಸ್ ವೇರ್ ಫಾರ್ ದ ಪ್ರೈಮರಿ ಡಾಟಾ. ಅಂತಂದ್ರೆ ಶೋಧಕ ಪ್ರಥಮ ಬಾರಿಗೆ ಸಂಗ್ರಹಿಸಿದಂತಹ ಅಥವಾ ಶೋಧಕ ಸ್ವತಃ ತಾನೇ ಸಂಗ್ರಹಿಸುವಂತಹ ದತ್ತಾಂಶಗಳಿಗೆ ನಾವು ಏನು ಕರಿತೀವಿ? ಪ್ರಾಥಮಿಕ ದತ್ತಾಂಶಗಳು ಅಂತ ಕರಿತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಸೆಕೆಂಡರಿ ಡಾಟಾ? ಮಾಧ್ಯಮಿಕ ದತ್ತಾಂಶ ಅಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ ದ ಡಾಟಾ, ಇಟ್ ಮೀನ್ಸ್ ದ ಸ್ಟ್ಯಾಟಿಸ್ಟಿಕಲ್ ಡಾಟಾ
originally collected by the someone else, originally collected by the someone else for the second time. It means when we are observing the secondary data, the data are originally collected by the someone else by the using of investigator to study the specific problem. That data is there called the secondary data, or the statistical data originally collected by someone else but used by the investigator. That data is there called the secondary data. ಅಂತಂದ್ರೆ ಈಗಾಗಲೇ ಸಂಗ್ರಹಿಸಿಟ್ಟಂತಹ ದತ್ತಾಂಶಗಳನ್ನ ಶೋಧಕ ತನ್ನ ಅಧ್ಯಯನಕ್ಕೆ ಬಳಸಿಕೊಳ್ತಾ ಇದ್ವು ಅಂತಂದ್ರೆ ಅಂತಹ ದತ್ತಾಂಶಗಳಿಗೆ ನಾವೇನು ಕರಿತೀವಿ, ಮಾಧ್ಯಮಿಕ ದತ್ತಾಂಶ ಅಂತ ಕರಿತೀವಿ ಅಂತ ಹೇಳ್ತೀವಿ. ಇದಿಷ್ಟು ಏನದ ನಿಮ್ಗೆ ವಾಟ್ ಈಸ್ ದ ಮೀನಿಂಗ್ ಆಫ್ ಡಾಟಾ, ವಾಟ್ ಈಸ್ ದ ಮೀನಿಂಗ್ ಆಫ್ ವೇರಿಯಬಲ್, why we are collecting the data, what are the purposes of data collection, who are the investigator, who are the respondent, and what are the types of data. Okay, the next class we are discussing about the what are the mode of data collection or a types of primary data. ಅಂದ್ರೆ ಮುಂದಿನ ಒಂದು ಅಧ್ಯಾಯದೊಳಗೆ ನಾವೇನು ನೋಡೋಣ, ಪ್ರಾಥಮಿಕ ದತ್ತಾಂಶದೊಳಗೆ ಬರ್ತಕ್ಕಂಥ ವಿವಿಧ ವಿಧಾನಗಳು ಯಾವುದವ ಅನ್ನೋದನ್ನ ಹೇಳೋಣ. ಓಕೆ.